ನಮಸ್ಕಾರ ಎಲ್ರಿಗೂ ಸೃಜನಾ ಕ್ರಾಫ್ಟ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಶೋಕ ವೃಕ್ಷದ ಎಲೆಯಿಂದ ಮಾಡೋ ಆರ್ಟನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಶಿವನ ಚಿತ್ರದ ಔಟ್ಲೈನನ್ನು OHP ಶೀಟ್ ಮೇಲೆ ಬಿಡಿಸ್ಕೊಂಡಿದ್ದೀನಿ. ಅದನ್ನು ಎಲೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನಾನಿಲ್ಲಿ ಆಕ್ರಿಲಿಕ್ ಸಿಲ್ವರ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಇಷ್ಟವಾದ ಬಣ್ಣನ ಕೂಡ ಪೇಂಟ್ ಮಾಡ್ಬೋದು. ಗೋಲ್ಡನ್ ಅಥವಾ ಕಪ್ಪು ಬಣ್ಣ ಯಾವುದಾದ್ರೂ ಉಪಯೋಗಿಸಿ ಪೇಂಟ್ ಮಾಡ್ಬೋದು. ನಾನು ಬಣ್ಣ ಹಚ್ಚೋಕ್ಕೆ ಪ್ರಾರಂಭಿಸೋಕ್ಕೆ ಮುಂಚೆ ಎಲೆನ ಬಿಳಿ ಬಣ್ಣದ ಕಾಗದಕ್ಕೆ ಮಾಸ್ಕಿಂಗ್ ಟೇಪಿಂದ ಅಂಟಿಸ್ಕೊತಾ ಇದ್ದೀನಿ. ಇದರಿಂದಾಗಿ ಎಲೆ ಅಲ್ಲಾಡಲ್ಲ ಮತ್ತು ಪೇಂಟನ್ನು ಸರಿಯಾಗಿ ಔಟ್ಲೈನ್ ಚಿತ್ರ ಏನು ಬರ್ಕೊಂಡಿದ್ದೀರೋ ಅದರೊಳಗೆ ತುಂಬಿಸ್ತಾ ಹೋಗ್ಬೋದು. ಈ ರೀತಿ ಬಣ್ಣ ಹಚ್ಚಿದ ಮೇಲೆ ಕಪ್ಪು ಬಣ್ಣದ DVD ಮಾರ್ಕರಿಂದ ಅದಕ್ಕೆ ಔಟ್ಲೈನನ್ನು ಬರ್ಕೊಳ್ಬೋದು. ಮುಂದೆ ನಾನು ಒಂದು ನೀಲಿ ಬಣ್ಣದ ಕಾರ್ಡ್ಬೋರ್ಡ್ನ ತಗೋತಾ ಇದ್ದೀನಿ. ಈ ಕಾರ್ಡ್ಬೋರ್ಡಿಗೆ ಒಂದು ರಂಧ್ರ ಇದ್ದಿದ್ದರಿಂದ ಅದಕ್ಕೊಂದು ಗೋಲ್ಡನ್ ಕಲರ್ ಕಾರ್ಡ್ಬೋರ್ಡ್ ಅಂಟಿಸ್ತಾ ಇದ್ದೀನಿ. ಈ ಎಲೆ ಬಿಳಿ ಬಣ್ಣ ಇರೋದ್ರಿಂದ ನೀವು ಯಾವುದಾದ್ರೂ ಕಾಂಟ್ರಾಸ್ಟ್ ಕಲರು ಉಪಯೋಗಿಸಿದ್ರೆ ಚಿತ್ರ ಎದ್ದು ಕಾಣುತ್ತೆ. ಇದಾದಮೇಲೆ ಮತ್ತೆ OHP ಶೀಟನ್ನು ಕಟ್ ಮಾಡಿಕೊಂಡು ಅದನ್ನು ಒದ್ದೆ ಬಟ್ಟೆಯಿಂದ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಅಂಟಿಸಿದ ಎಲೆ ಮತ್ತು ಕಾರ್ಡ್ಬೋರ್ಡ್ ಮೇಲೆ ಶೈನಿಂಗ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದಾದ ಮೇಲೆ ಫ್ರೇಮ್ ಮಾಡೋಕ್ಕೆ ಮತ್ತೆ ಕಾರ್ಡ್ಬೋರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಗೋಲ್ಡನ್ ಕಲರ್ ಸ್ಟ್ರಿಪ್ಸ್ ಕಟ್ ಮಾಡಿಕೊಂಡು ಅದನ್ನು 4 ಬದಿಗೆ ಅಂಟಿಸ್ಕೊತೀನಿ. ಅದರ ಮೇಲ್ಗಡೆ ಟೇಪನ್ನು ಅಂಟಿಸಿ ಕವರ್ ಮಾಡ್ತಾ ಇದ್ದೀನಿ. ಮುಂದೆ ಔಟರ್ ಫ್ರೇಮ್ ಮಾಡೋದಕ್ಕೆ ಒಂದು ಸ್ವೀಟ್ ಬಾಕ್ಸ್ನ ಡಿಸೈನ್ ಇರೋ ಸ್ಟ್ರಿಪ್ಗಳನ್ನು ಕಟ್ ಮಾಡಿಕೊಂಡು ಅದನ್ನು ಈ ಗೋಲ್ಡನ್ ಸ್ಟ್ರಿಪ್ ಮೇಲೆ ಅಂಟಿಸ್ತಾ ಇದ್ದೀನಿ. ಆರ್ಟ್ ವರ್ಕ್ನ ಹಿಂಭಾಗಕ್ಕೆ ಮತ್ತೊಂದು ಕಾರ್ಡ್ಬೋರ್ಡ್ ಇಟ್ಟು ಅದನ್ನು ಗಮ್ ಟೇಪಿಂದ ಅಂಟಿಸಿ ಕವರ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಟೇಬಲ್ ಮೇಲೆ ಇಡೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಈ ಥರ ಕಾರ್ಡ್ಬೋರ್ಡನ್ನು ಕಟ್ ಮಾಡಿಕೊಂಡು ಅದನ್ನು ಈ ಆರ್ಟ್ ವರ್ಕ್ದು ಹಿಂಭಾಗಕ್ಕೆ ಅಂಟಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.